ಗುರುತಿನ ಪತ್ರ ಸಂಖ್ಯೆ 1837 ಮಾನ್ಯ ಕಂದಾಯ ಸಚಿವರಿಗೆ ಕೇಳಿಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ. ಸನ್ಮಾನ್ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ನಮ್ಮ ತಾಲೂಕಿನಲ್ಲಿ 154 ಊರಿದೆ ಸಭಾಧ್ಯಕ್ಷರೇ. 157 ತಾಂಡ ಇದೆ. ತಾಂಡಾಗ ಉಲ್ಲೇಖ ಮಾಡಿಲ್ಲ. ಆಮೇಲೆ ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡ್ತೀವಿ ಸಭಾಧ್ಯಕ್ಷರೇ. ಊರು ಹೋದ್ರೆ ಸಮಸ್ಯೆ ಸಂಶಾನ್ ಭೂಮಿ. ನಮ್ಮ ಅವರು ಕಮನಾರ್ ತಾಲೂಕಾ ಬೇರೆ ಇದೆ, ಅವರ ತಾಲೂಕಾ ಬೇರೆ ಇದೆ. ಬೇರೆ ಬೇರೆ ಊರವರು ಅಧಿಕಾರಿ ಅವರು ಕಮನಾರ್ ತಾಲೂಕಾ ಸೇರ್ಸ್ಯಾರ, ಅರ್ಧವರು ಅವರ ಸೇರ್ಸ್ಯಾರ. ಇರ್ಲಿ, ನಮ್ದೇ ವಿಧಾನಸಭಾ ಕ್ಷೇತ್ರ ಅವ. ಆದ್ರೆ ಇಲ್ಲಿ ಸಂಶಾನ್ ಭೂಮಿ ಪೂರ್ತಿ ಇಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪೂರ್ತಿ ಊರಿನಲ್ಲಿ ಸಂಶಾನ್ ಭೂಮಿ ಆಗಬೇಕು. ನಂಬರ್ 1. ಆಮೇಲೆ ಎರಡನೇ, ಪೂರ್ತಿ ಮೂಲಭೂತ ಸೌಕರ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ವಾಲ್, ನೀರಿನ ವ್ಯವಸ್ಥೆ, ವಿದ್ಯುತ್ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿ ಮಂತ್ರಿ ಆಗ್ತಿದ್ದೆ ನಮ್ಮ ಬಹಳ ಅವ್ರ ಬಗ್ಗೆ ಗೌರವ ಇದೆ. ಬಟ್ ನಮ್ಮ ಕಡೆ ಬಹಳ ತೊಂದರೆ ಇದೆ. ನಮ್ಮ ತಾಲೂಕಾ ಬಾರ್ಡರ್ ತಾಲೂಕಾ, ಬ್ಯಾಕ್ವರ್ಡ್ ತಾಲೂಕಾ ಇದೆ. ಅದಕ್ಕಾಗಿ ತಾವು ದಯವಿಟ್ಟು ಎಲ್ಲೆಲ್ಲಿ ನಮ್ಮ ತಾಂಡಾನೇ ಒಟ್ಟೆ ಸಂಚಾರ ಭೂಮಿ ಇಲ್ಲ, ಬೇರೆ ಬೇರೆ ದೊಡ್ಡ ಊರಿನಲ್ಲಿ ಇಲ್ಲ. ಮೂಲಭೂತ ಸೌಕರ್ಯ ಒಂದು ಸಂಚಾರ ಕೌಂಟಾಗಿ ಮಾಡಬೇಕು. ಆಮೇಲೆ ಸರ್ಕಾರಿ ಜಮೀನು ಕೆಲವು ಇದೆ, ಕೆಲವು ಕಡೆ ಸರ್ಕಾರಿ ಜಮೀನು ಇಲ್ಲ. ಪ್ರೈವೇಟ್ ಜಮೀನ ತಾವು ಸರ್ಕಾರ ಕಡೆಯಿಂದ ಪರ್ಚೇಸ್ ಮಾಡಿ ನಮ್ದು ಕೊಡಬೇಕು, ಒತ್ತಾಯ ಇದೆ. ಆಮೇಲೆ ಅವ್ರು ಮಾಡ್ತಾ ಇದ್ರಿ 2ನೇ ಟೈಮ್ 3ನೇ ಟೈಮ್ ಕೊಡ್ತೀರಿ. ಈ ಜಮೀನ ವ್ಯಾಲ್ಯೂ ಜಾಸ್ತಿ ಆಗಿದೆ, ಪ್ರೈವೇಟ್ ಅವರು ಕೊಡ್ತಾ ಇಲ್ಲ. ಅದಕ್ಕಾಗಿ ತಾವು ಯಾವ ತರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು. ನಮ್ಮ ತಾಲೂಕು ಪೂರ್ತಿ ಸಂಜಾಣ ಭೂಮಿ ಆಗಬೇಕು ಅನ್ನೋ ಒತ್ತಾಯ ಇದೆ. ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರ್ಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರ್ಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದ್ರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಖರೀದಿ ಮಾಡಿ